ಹಲೋ ಫ್ರೆಂಡ್ಸ್, ನಾವಿವತ್ತು ಸಮಾಂತರ ಶ್ರೇಣಿಗಳು ಅಂದ್ರೆ ಅರ್ಥಮೆಟಿಕ್ ಪಾಠದ ಲೆಕ್ಕಗಳನ್ನು ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಹೇಳುವಂತ ಲೆಕ್ಕ 10ನೇ ತರಗತಿ ಅಷ್ಟೇ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಕೂಡ ಇಂಥ ಪ್ರಶ್ನೆಗಳು ಬಂದ್ರೆ ಅಲ್ಲಿ ಯಾವ ರೀತಿ ಸುಲಭವಾಗಿ ಬಿಡಿಸಬಹುದು ಅನ್ನೋದನ್ನ ನಾವಿವತ್ತು ತಿಳಿದುಕೊಳ್ಳೋಣ. ಈಗಾಗಲೇ ನಮಗೆ ಇದು ಸಂಖ್ಯಾ ಪದ್ಧತಿ ರೂಪದಲ್ಲಿ ಕೂಡ ನಾವು ಬಿಡಿಸಬಹುದು. ಹೌದಾ? ಹಾಗಾದ್ರೆ ನಾವು ಇದನ್ನ ಯಾವ ರೀತಿಯಲ್ಲಿ ಬಿಡಿಸಬಹುದು ಅಂದ್ರೆ ಒಂದು ಲೆಕ್ಕವನ್ನ 2-3 ರೀತಿಯಲ್ಲಿ ನಾವು ಬಿಡಿಸಬಹುದು. ಹೌದಾ ಅನ್ನೋದನ್ನ ನಾವು ಈಗಾಗಲೇ ತಿಳ್ಕೊಂಡಿವಿ. ನಮಗೆ ಈಸಿ ಆಗುವಂತ ಒಂದು ವಿಧಾನ ಯಾವ್ದಂದ್ರೆ ಅದು ಸಮಾಂತರ ಶ್ರೇಣಿಯನ್ನು ಬಳಸಿಕೊಂಡು ಈ ಲೆಕ್ಕವನ್ನು ಮಾಡಿದಾಗ ನಮಗೆ ಬಹಳ ಸುಲಭವಾಗಿ ಈ ಲೆಕ್ಕಕ್ಕೆ ಉತ್ತರ ಸಿಗುತ್ತದೆ. ಹೌದಾ? ಪ್ರಶ್ನೆ ಏನಿದೆ ನೋಡೋಣ. 1ರಿಂದ 1,000 ನಡುವಿನ 12ರ ಅಪವರ್ತಗಳು ಎಷ್ಟು? ಅಂದ್ರೆ 1ರಿಂದ 1,000 ಒಳಗೆ ಏನಾಗ್ತಾ ಇದೆ? 12ರ ಅಪವರ್ತಗಳು ಅಂದ್ರೆ 12ರಿಂದ ಭಾಗವಾಗುವಂತ ಸಂಖ್ಯೆಗಳು ಎಷ್ಟು ಅನ್ನೋದನ್ನ ಅವರಲ್ಲಿ ಕೇಳ್ತಾ ಇದ್ದಾರೆ. ಕೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ನಾವು ಈ ಲೆಕ್ಕವನ್ನು ಬಿಡಿಸ್ಬೇಕಂದ್ರೆ ಸಮಾಂತರ ಶ್ರೇಣಿಯ ವಿಚಾರವಾಗಿ ಸಮಾಂತರ ಶ್ರೇಣಿಯನ್ನ ನಾವು ಮೊದಲು ಬರ್ಕೋಬೇಕು. ಹಾಗಾದ್ರೆ ಒಂದಾದ್ಮೇಲೆ 12ರಿಂದ ಭಾಗವಾಗುವಂತ ಸಂಖ್ಯೆ ಯಾವುದು ಅನ್ನೋದನ್ನ ನಾವು ಮೊದಲು ಬರ್ಕೋಬೇಕು. 12ರಿಂದ ಯಾವ್ದು ಭಾಗವಾಗ್ತದೆ? 12. ಆಮೇಲೆ 12 ಆದ್ಮೇಲೆ 24, ಆಮೇಲೆ 36 ಅಂದ್ರೆ 12ರ ಮಧ್ಯೆ ಅಂತ ಹೇಳ್ಬೋದು. ಇವಷ್ಟು ಸಂಖ್ಯೆಗಳು 12ರ ಅಪವರ್ತಗಳು ಆಗಿದಾವೆ. ಅಂದ್ರೆ 12ರಿಂದ ಭಾಗವಾಗುವಂತ ಸಂಖ್ಯೆಗಳು 12ರ ಅಪವರ್ತಗಳು ಆಗಿರ್ತವೆ. ಅದೇ ರೀತಿಯಲ್ಲಿ ಎಲ್ಲಿವರೆಗೆ ಬೇಕಾಗಿದೆ? 1,000ದ ನಡುವೆ ಅಂದ್ರೆ 1,000ಕ್ಕಿಂತ ಕಡಿಮೆ ಯಾವ್ದು ಬರ್ತಾ ಇದೆ ಅಂದಾಗ ನಾವು ಬರೀಬಹುದು 996. ಇದು 12ರಿಂದ ಭಾಗವಾಗುವ 1,000ಕ್ಕಿಂತ ಕಡಿಮೆ ಇರುವಂತ ಸಂಖ್ಯೆ. ಮೊದಲನೇ ಸಂಖ್ಯೆ 12, ಕೊನೆಯ ಸಂಖ್ಯೆ 996. ಈಗ ನಮಗೇನ್ ಬೇಕಾಗಿದೆ ಅಂದ್ರೆ 12ರಿಂದ 996ರವರೆಗೆ ಎಷ್ಟು ಸಂಖ್ಯೆಗಳು ಅದಾವೆ ಅನ್ನೋದನ್ನ ಕಂಡುಹಿಡಬೇಕಾಗಿದೆ. ಯಾವ ರೀತಿಯಾಗಿ ಕಂಡುಹಿಡಬೇಕಾಗಿದೆ ಅಂದ್ರೆ ಎ ಅಂದ್ರೆ ಮೊದಲನೇ ಪದ, ಇದನ್ನ ಏನಂತ ಬರ್ಕೊಳ್ತಿದ್ವಿ? ಎ = 12 ಮೊದಲನೇ ಪದ. ಆಮೇಲೆ ಎನ್ = 996. ಆಮೇಲೆ ಏನ್ ಬರ್ತಾ ಇದೆ? ಡಿ = ಎಷ್ಟಾಯ್ತು? 24. 24ರಲ್ಲಿ 12ನ್ನ ಕಳಿಬೇಕು. 12 ಆಯ್ತು. 36ರಲ್ಲಿ 24ನ್ನ ಕಳೆದಾಗ 12. ಅಂದ್ರೆ ಇವುಗಳ ಒಂದು ವ್ಯತ್ಯಾಸ ಎಷ್ಟಾಗಿದೆ? 12. ನಮ್ಗೆ ಏನ್ ಬೇಕಾಗಿದೆ? n = n ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಸಂಖ್ಯೆಗಳು ಅದಾವ ಅನ್ನೋದನ್ನ ನಾವು ಕಂಡುಹಿಡಬೇಕಾಗಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಮಾಡೋಣ? an = a + n - 1 × d. ಹೌದಾ? an ಅಂದ್ರೆ 996, a ಅಂದ್ರೆ 12 ಪ್ಲಸ್ n - 1, d ಅಂದ್ರೆ 12. ಹೌದಾ? ಹಾಗಾದ್ರೆ ನೋಡಿ, ಈಗ ಯಾವ ರೀತಿ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂದ್ರೆ ಈ 12 ಇದೆಯಲ್ಲ, ಈ 12ನ್ನ ಈ ಕಡೆ ಕರ್ಕೊಂಡ್ಬಾರ್ದು. ಇಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇದೆ, ಈ ಕಡೆ ಬಂದ್ರೆ ಮೈನಸ್ ಆಗ್ತಾ ಇದೆ. 996 ಮೈನಸ್ 12 n - 1 ಗುಣಾಕಾರ 12. ನೋಡಿ, ಇಲ್ಲಿ ಏನೂ ಇಲ್ಲ ಅಂದ್ರೆ ಬ್ರಾಕೆಟ್ ಆದ್ಮೇಲೆ ಏನೂ ಇಲ್ಲ ಅಂದ್ರೆ ಗುಣಾಕಾರ ಇರ್ತಾ ಇದೆ. ಈಗ 996ರಲ್ಲಿ 12ನ್ನ ಕಳೆದು ಬಿಡೋಣ. 6ರಲ್ಲಿ 2ನ್ನ ಕಳೆದಾಗ 4 ಆಯ್ತು. 9ರಲ್ಲಿ 1ನ್ನ ಕಳೆದಾಗ 8 ಆಯ್ತು. ಇದು 9 ಆಯ್ತು. n - 1 ಗುಣಾಕಾರ 12. ಈಗ ನೋಡಿ, ನಾವ್ ಏನ್ ಮಾಡ್ಬೇಕಿದೆ? ಈ 12ನ್ನ ಬಲಭಾಗದಲ್ಲಿ ಇದ್ದಂತ 12ನ್ನ ಎಡಭಾಗಕ್ಕೆ ಕರ್ಕೊಂಡು ಬರ್ಬೇಕು. ಇಲ್ಲಿ ಗುಣಾಕಾರ ಇದ್ದದ್ದು, ಗುಣಾಕಾರದ ವಿರುದ್ಧ ಕ್ರಿಯೆ ಭಾಗಾಕಾರ. ಹಾಗಾದ್ರೆ ಏನಾಗ್ತದೆ? 984 ಭಾಗಾಕಾರ 12. ಹೌದಾ? n - 1 ಈ ಕಡೆ ಏನಿರುತ್ತೆ? n - 1 ಇರುತ್ತೆ. ಇದನ್ನ ಏನ್ ಮಾಡ್ಬೇಕಾಗಿದೆ? 12ರಿಂದ ಭಾಗಿಸಬೇಕಾಗಿದೆ. 12 ಒಂದ್ಲೆ
12 ಎಂಟ್ಲೆ ಎಷ್ಟಾಗ್ತಾ ಇದೆ 96. 98ರಲ್ಲಿ 96 ಕಳೆದಾಗ 2 ಉಳಿತು 24 ಆಯ್ತು 12 ಎರಡಲ್ಲಿ 12 ಎರಡ್ಲೆ 24 ಆಯ್ತು. ಹಾಗಾದ್ರೆ ಈ ಕಡೆ ಎಷ್ಟು ಉಳಿತು 82. 82 ಇಲ್ಲಿ ಉಳಿತು ಇದ್ಕೊಳ್ತು n-1. ಈ ಕಡೆ ಏನು ಉಳಿತು n-1 ಉಳಿತು. ಈಗ ಆ -1 ಅನ್ನ ಈ ಕಡೆ ತೆಗೆದುಕೊಂಡು ಬಂದ್ರೆ 82 + 1 ಇದ್ಕೊಳ್ತು n ಆಯ್ತು. 82ಕ್ಕೆ 1 ಕೂಡಿಸಿದಾಗ 83 ಆಯ್ತು ಇದ್ಕೊಳ್ತು n. ಹಾಗಾದ್ರೆ n ಇದ್ಕೊಳ್ತು ಏನಾಯ್ತು 83 ಆಯ್ತು. ಅಂದ್ರೆ 1ರಿಂದ 1,000 ನಡುವೆ ಬರುವಂತಹ ಆ 12ರ ಅಪವರ್ತಗಳು ಎಷ್ಟು ಆದಂಗಾಯ್ತು 83 ಆಯ್ತು. ಹೌದಾ? ಅಂದ್ರೆ ಇಲ್ಲಿ 12ರಿಂದ 996ರವರೆಗೆ ಇರುವಂತಹ ಸಂಖ್ಯೆಗಳು ಎಷ್ಟಂದ್ರೆ 83. ಈ ರೀತಿಯಾಗಿ ನಾವು ಲೆಕ್ಕವನ್ನ ಬಿಡಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.